ದೇಶದ ಅತಿ ದೊಡ್ಡ ಸೇಲ್ ಅಲ್ಲಿ ತುಂಬಾ ದೊಡ್ಡ ಫೋನ್ಸ್ ಗಳ ಲಿಸ್ಟ್ ನೋಡಿ ಮುಂದಿದೆ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು 5,000 ರೂಪಾಯಿ ಇಟ್ಕೊಂಡು 15,000 ರೂಪಾಯಿಗೆ ಯಾವೆಲ್ಲ ಬೆಸ್ಟ್ ಡೀಲ್ಸ್ ಮತ್ತು ಒಳ್ಳೆ ಆಫರ್ ಇರುವಂತಹ ಫೋನ್ಸ್ ಗಳನ್ನ ಸಜೆಸ್ಟ್ ಮಾಡಿದೆ. ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಈಗಲೇ ಚೆಕ್ ಮಾಡಿ. ಇಲ್ಲಿ ನೀವು 15,000 ರೂಪಾಯಿ ಇಟ್ಕೊಂಡು 30,000 ರೂಪಾಯಿ ತನಕ ಯಾವೆಲ್ಲ ಬೆಸ್ಟ್ ಫೋನ್ಸ್ ಗಳಿದೆ, ಒಳ್ಳೆ ಡೀಲ್ಸ್ ಗಳಿದೆ ಅಂತ ಕೇಳಿದ್ರೆ ಇಲ್ಲಿ ನನ್ನ ಹತ್ರ ಒಂದು 13-14 ಫೋನ್ಸ್ ಗಳಿದೆ. ಬಟ್ ಲಾಂಚ್ ಆಗಿದ್ದು ಒಂದು 25-30 ಫೋನ್ಸ್ ಗಳಿದೆ. ಬಟ್ ಡೆಫಿನೆಟ್ಲಿ ನಾನಿಲ್ಲಿ 8-9 ಡೆಡಿಕೇಟೆಡ್ ವ್ಯಾಲ್ಯೂ ಫಾರ್ ಮನಿ ಮತ್ತು ಬೆಸ್ಟ್ ಆಫರ್ ಹೊಂದಿರುವಂತಹ ಸ್ಮಾರ್ಟ್ ಫೋನ್ಸ್ ನ ಸಜೆಸ್ಟ್ ಮಾಡಿದ್ದೀನಿ. ನೀವು ಚಾನಲ್ ಹೊಸದಾಗಿ ಬಂದಿರೋ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಎಲ್ಲ ಹುಡುಗಿಗಳು ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಎಸ್ ಫ್ರೆಂಡ್ಸ್, ಅದಕ್ಕೆ ನಿಮ್ಗೆ ನಾನು ಟಾಪ್ 10 ಫೋನ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ. ಈ ಆಲ್ಮೋಸ್ಟ್ ಎಲ್ಲಾ ಫೋನ್ಸ್ ಗಳನ್ನ ಟೆಸ್ಟ್ ಮಾಡಿಬಿಟ್ಟು ನನ್ನ ಟೇಬಲ್ ಮೇಲೆ ಕೂಡ ಕೆಲವೊಂದು ಫೋನ್ಸ್ ಗಳಿದೆ, ಬಟ್ ಕೆಲವೊಂದು ಫೋನ್ಸ್ ಗಳು ಮಿಸ್ಸಿಂಗ್ ಇದೆ. ಬಟ್ ಸ್ಟಿಲ್ ನಾನು ಆ ಫೋನ್ಸ್ ಗಳ ಬಗ್ಗೆ ಎಕ್ಸ್ಪೀರಿಯನ್ಸ್ ತಗೊಂಡೆ ನಿಮಗೆ ಇದ್ರ ಬಗ್ಗೆ ಚರ್ಚೆ ಮಾಡಕ್ ಬಂದಿದ್ದೀನಿ. ಎಸ್, ನಮ್ಮ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಬರುತ್ತೆ. ಲೈಕ್ ನಾನು 3-4 ಕ್ಯಾಟಗರೀಸ್ ಇಟ್ಕೊಂಡಿದ್ದೀನಿ. ನೀವು 15,000 ರೂಪಾಯಿ ಇಟ್ಕೊಂಡು 17,000 ರೂಪಾಯಿ, 17ರಿಂದ 20,000 ರೂಪಾಯಿ, 20ರಿಂದ 25 ಮತ್ತೆ 25ರಿಂದ 30,000 ರೂಪಾಯಿ. ಈ ರೀತಿ ಪ್ರತಿ ಕ್ಯಾಟಗರಿಯಲ್ಲಿ 2-3 ಸ್ಮಾರ್ಟ್ ಫೋನ್ಸ್ಗಳು, 3-4 ಸ್ಮಾರ್ಟ್ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಫಿಕ್ಸ್ ಅನ್ಸುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಸೊ ನಮ್ಮ ಲಿಸ್ಟ್ ಅಲ್ಲಿ 15,000 ರೂಪಾಯಿ ಇಟ್ಕೊಂಡು 17,000 ರೂಪಾಯಿಗೆ ಯಾವ್ದಪ್ಪ ಒಂದು ಬೆಸ್ಟ್ ಖತರ್ನಾಕ್ ಫೋನ್ ಅಂತ ಕೇಳಿದ್ರೆ, ಎಸ್, ನಮ್ಮ ಲಿಸ್ಟ್ ಅಲ್ಲಿ ಮೋಟೋ G85 ಇದು ಈ ಪ್ರೈಸ್ ನಲ್ಲಿ ಒಂದು ಬೆಂಕಿ ಫೋನ್ ಆಗೋಕ್ಕೆ ಯಾವುದೇ ರೋಟಿಲ್ಲ. ಇಲ್ಲಿ ನಿಮಗೆ ವಿವೋ T3 ಕೂಡ ಬರುತ್ತೆ, ಐಕ್ಯೂ Z9S ಕೂಡ ಬರುತ್ತೆ. ಬಟ್ ಅದಕ್ಕೆಲ್ಲಕ್ಕಿಂತ ಬೆಟರ್ ನನಗೆ ಈ ಫೋನ್ ಅನಿಸಿದೆ. ವಿತ್ ಆಫರ್ ಇಂದ ಇದು ಕೇವಲ 16,000 ರೂಪಾಯಿ ಸಿಗ್ತದೆ. ಬಟ್ ಲಾಂಚ್ ಆಗಿದ್ದು ಸದ್ಯಕ್ಕೆ 18,000 ರೂಪಾಯಿ ಸಿಗ್ತದೆ. ಇಲ್ಲಿ ನಿಮಗೆ ಕಾರ್ಡ್ ಆಫರ್ಸ್ಗಳಾಗಿರ್ಬೋದು ಮತ್ತೆ ಒಳ್ಳೆ ಡೀಲ್ಸ್ಗಳು ಮತ್ತೆ ಇನ್ನಷ್ಟು ಎಕ್ಸ್ಚೇಂಜ್ ಆಫರ್ ಕೂಡ ಇನ್ನೂ ಪ್ರೈಸ್ ಇದ್ರದ್ದು ಕಮ್ಮಿ ಆದರೂ ಆಗ್ಬೋದು. ಸೊ ಮೊದಲನೇದಾಗಿ ಇದ್ರಂತ ಬಿಲ್ಡ್ ಕ್ವಾಲಿಟಿ ಡಿಸೈನ್ ತುಂಬಾ ಪ್ರೀಮಿಯಂ ಮತ್ತು ವೆಗನ್ ಲೆದರ್ ಫಿನಿಶ್ ಜೊತೆಗೆ ಸಖತ್ ಸ್ಟೈಲಿಶ್ ಲುಕ್ ಹೊಂದಿದೆ. ಫ್ರಂಟ್ ಅಲ್ಲಿ 6.6 ಇರುವಂತಹ 3D ಕರ್ವ್ಡ್ POLED ಡಿಸ್ಪ್ಲೇ, ಅದು 16 ನಿಟ್ಸ್ ಪಿಕ್ಸೆಲ್ಸ್ ಜೊತೆಗೆ ಒಳ್ಳೆ ಕಲರ್ಸ್ ಗಳನ್ನ ತಗೊಂಡು ಬರುತ್ತೆ. ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನ ಕೊಡ್ತಾ ಇದ್ದಾರೆ ಮತ್ತು ಇರುವಂತಹ ಕಲರ್ಸ್ ಗಳು ಮತ್ತು ವಿವಿಂಗ್ ಆಂಗಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬಾಕಿ 50 ಮೆಗಾ ಪಿಕ್ಸೆಲ್ ನ OIS ಡುವಲ್ ಕ್ಯಾಮೆರಾ ಸೆಟಪ್ ನ ಕೊಡ್ತಾ ಇದ್ದಾರೆ ಮತ್ತು ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಸೊ ಎರಡೂ ಫೋನ್ಸ್ ಗಳಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಫೋಟೋಸ್ ಗಳನ್ನ ತೆಗೆಬಹುದು ಮತ್ತೆ 4K ರೆಕಾರ್ಡ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಇನ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಇದೆ, 14 5G ಬ್ಯಾಂಡ್ಸ್ ಗಳಿದೆ, ಒಳ್ಳೆ ಗೇಮಿಂಗ್ ಮತ್ತು ಡೇ ಟು ಡೇ ಯೂಸೇಜ್ ಅದು 16,000 ರೂಪಾಯಿಗೆ ಬೆಂಕಿ ಪರ್ಫಾರ್ಮ್ ಮಾಡುತ್ತೆ. ಬಾಕಿ 5,000 mAh ಬ್ಯಾಟರಿಯೊಂದಿಗೆ 33 ವಾಟ್ ನ ಪವರ್ ವಿತ್ ಬಾಕ್ಸ್ ಅಂತ ಕೊಡ್ತಿದ್ದಾರೆ. ಎಸ್, ನೀವೇನಾದ್ರೂ ಲೈಕ್ ಲಾಂಗ್ ಟರ್ಮ್ ಫೋನ್ ಮತ್ತು ಒಂದು ಬಜೆಟ್ ಅಲ್ಲಿ ಬೆಸ್ಟ್ ಆಫರ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಈ ಪ್ರೈಸ್ ಅಲ್ಲಿ ಇದೊಂದು ಒಳ್ಳೆ ಫೋನ್ ಆಗೋದ್ರಲ್ಲಿ ಯಾವುದೇ ಇರಲಿಲ್ಲ. ಇದು 17,000 ರೂಪಾಯಿ ಸಿಕ್ಕರು ಕೂಡ ಎಸ್ ನೀವು ಆರಾಮಾಗಿ ತಗೋಬಹುದು. ಬಟ್ ವಿತ್ ಆಫರ್ ಕಾರ್ಡ್ಸ್ ಒಂದಿಗೆ ಸಿಕ್ಕಿದ್ರೆ ಇನ್ನೂ ಅದ್ಭುತ ಮತ್ತು ಬೆಂಕಿ ಡೀಲ್ ಇರುತ್ತೆ. ನಿಮಗೆ ಮೋಟೋರೋಲಾ ಬೇಡವೇ ಬೇಡಪ್ಪ ಅಂತಂದ್ರೆ ಎಸ್ ನಿಮಗೆ ರಿಯಲ್ಮಿ ನಾರ್ಜೋ 70 Pro ಅಂತ ಆಪ್ಷನ್ ಸಿಗುತ್ತೆ. ಇದು 18,000-19,000 ರೂಪಾಯಿ ಲಾಂಚ್ ಆಗಿತ್ತು. ವಿತ್ ಕೂಪನ್ ಆಫ್ ಒಂದಿಗೆ ರೀಸೆಂಟ್ಲಿ 15 ದಿವಸಗಳ ಹಿಂದೆ ಅದು 16,000-17,000 ರೂಪಾಯಿ ನೋಡಕ್ಕೆ ಸಿಗ್ತಾ ಇತ್ತು. ಬಟ್ ಇಲ್ಲಿ ಇವಾಗ ಈ ಆಫರ್ ನಿಮಗೆ ಮತ್ತೆ ಪುನಃ HDFC ಕಾರ್ಡ್ ಒಂದಿಗೆ 1,500-2,000 ರೂಪಾಯಿ ಹಾಕಿಬಿಟ್ಟು 15,000 ರೂಪಾಯಿಗೆ ನಿಮಗೆ ನಾರ್ಜೋ 70 Pro ಕೂಡ ಸಖತ್ ಆಪ್ಷನ್ ಇದೆ. ಇಲ್ಲಾಂದ್ರೆ ರೆಡ್ಮಿ ಇಷ್ಟ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ರೆಡ್ಮಿ ನೋಟ್ 13 ಕೂಡ ಇನ್ವೆಸ್ಟ್ ಮಾಡೋದು, ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಮಾರ್ಕೆಟ್ ಸಿಗುತ್ತೆ. ಇದು ವಿತ್ ಕಾರ್ಡ್ ಆಫರ್ ಇಂದಿಗೆ ಮಾತ್ರ. ಲಿಸ್ಟಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಅದು 17,000-18,000 ರೂಪಾಯಿ ನಿಮ್ದು ಸ್ಟ್ರಿಕ್ಟ್ ಬಜೆಟ್ ಇದೆಯಪ್ಪ ಅಂತಂದ್ರೆ ಎಸ್ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅದಕ್ಕಿಂತ ಪ್ರೈಸ್ ಡ್ರಾಪ್ ಆಗಿ ಇದೊಂದು ಬೆಸ್ಟ್ ಆಪ್ಷನ್ ಆಗ್ತಿದೆ. ಎಸ್, ನಾನು ಮಾತಾಡ್ತಿರೋದು ಮೋಸ್ಟ್ ಅವೇಟೆಡ್ ಮತ್ತು ಓವರ್ ಹೈಪ್ಡ್ ನಥಿಂಗ್ ಬ್ರ್ಯಾಂಡ್ ಕಡೆಯಿಂದ ನಥಿಂಗ್ ಫೋನ್ 2A ವಿತ್ ಆಫರ್ ಒಂದಿಗೆ ಸ್ಮಾರ್ಟ್ ಫೋನ್ ಜಸ್ಟ್ ನಿಮಗೆ 19,000 ರೂಪಾಯಿ ಸಿಗ್ತದೆ. ಎಷ್ಟೊಂದು ಒಳ್ಳೆ ಡೀಲ್ ಆಗುತ್ತೆ. ಇದಕ್ಕೂ ಮುಂಚೆ ನಾನು ಈ ಫೋನ್ ತೊಗೊಳಕ್ಕೆ ಹೋಗ್ಬಿಡಿ 25,000 ರೂಪಾಯಿ ಲಾಂಚ್ ಆಗಿತ್ತು, ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ, ಪ್ರೊಸೆಸರ್ ಓಕೆ ಅಂತ ಅನಿಸಿತ್ತು, ಎಲ್ಲ ತಿಳಿಸಿದ್ದೆ. ತುಂಬ ಜನ ಆ ಫೋನ್ನ ತೊಗೊಂಡಿರಲಿಲ್ಲ, ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಮಾಡಿದ್ರು. ಎವನ್ ಆ ಫೋನ್ ಜಾಸ್ತಿ ಸೇಲ್ ಆಗಿದ್ದಕ್ಕೆ ಬ್ರ್ಯಾಂಡ್ ಇನ್ಸ್ಟೆಂಟ್ಲಿ 3,000 ರೂಪಾಯಿ ಕಮ್ಮಿ ಮಾಡಿ ಕೆಲವೇ ದಿನಗಳಲ್ಲಿ 22,000 ರೂಪಾಯಿ ಕೊಡ್ತಾ ಇದ್ರು. ಎವನ್ 22,000 ರೂಪಾಯಿ ಸದ್ಯಕ್ಕೆ ನೀವು ಬೈ ಮಾಡ್ಬೋದು. ಬಟ್ ಇವಾಗ ಮತ್ತೆ ವಿತ್ ಆಫರ್ ಒಂದಿಗೆ ಕೂಡ ಮತ್ತೆ ಪ್ರೈಸ್ ಡ್ರಾಪ್ ಮಾಡಿ ಬರೀ 19,000 ರೂಪಾಯಿ ಸಿಗ್ತದೆ. ಎಸ್, ಈ ಸ್ಮಾರ್ಟ್ ಫೋನ್ ಈ ಪ್ರೈಸ್ ರೇಂಜಲ್ಲಿ ಎಸ್ ತಗೋಬಹುದು, ಚೆನ್ನಾಗಿದೆ. ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್ ಮತ್ತು OS ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ. ಸೊ ಇದರಲ್ಲಿ 6.7 ಇಂಚಸ್ ಇರುವಂಥ ಫುಲ್ HD+ AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸೇಮ್ ನಿಮಗೆ ಈ ಐಫೋನ್ ಫೀಲ್ ಇರುತ್ತೆ ನೋಡಿ ಡಿಸ್ಪ್ಲೇನಲ್ಲಿ, ಆ ಥರ OnePlus ಫೀಲ್ ಕೊಡುತ್ತೆ. ಬಾಕಿ ಡೈಮೆನ್ಸಿಟಿ 7200 Pro ಚಿಪ್ಸೆಟ್ ಇಲ್ಲಿ ರೀಬ್ರ್ಯಾಂಡೆಡ್ ಹೆಸರನ್ನ ತಗೊಂಡು ಚಿಪ್ಸೆಟ್ ತಗೊಂಡ್ಬಂದಿದ್ದಾರೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಇವಾಗ ಚೆನ್ನಾಗಿದೆ, ಓಕೆ ಅಂತ ಹೇಳ್ಕೋಬಹುದು. ಅದರ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡುವಲ್ ಕ್ಯಾಮೆರಾ ಸೆಟಪ್ ಒಂದಿಗೆ ಇಲ್ಲಿ ಕೂಡ OIS ಸೆನ್ಸರ್ ಇದೆ ಮತ್ತು ಒಳ್ಳೆ ಫೋಟೋಸ್ಗಳನ್ನ ತೆಗಿಬಹುದು. ಸೋನಿ ಸೆನ್ಸರ್ ಕೂಡ ಇದೆ. ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ನೀವು 4K ರೆಕಾರ್ಡ್ಸ್ ಗಳನ್ನ ಮಾಡ್ಕೋಬಹುದು. ಸೊ ನಾನು ಈ ಪ್ರೈಸ್ ರೇಂಜ್ಗೆ ಇಲ್ಲಿ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದ್ದೀನಿ. ಬಾಕಿ 828 GB ವೇರಿಯಂಟ್ ಒಂದಿಗೆ 5,000 mAh ಬ್ಯಾಟರಿನ ಕೊಡ್ತಾರೆ. ಬಟ್ ಬಾಕ್ಸ್ ಒಂದಿಗೆ ಯಾವುದೇ ಪವರ್ ಅಡಾಪ್ಟರ್ ಬರಲ್ಲ. ಎಷ್ಟು ನಿಮಗೆ ಒಂದು ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಆಗಿರಲಿ ಮತ್ತು ನಿಮಗೆ ಸ್ವಲ್ಪ ಯುನೀಕ್ ಆಗಿರುವಂಥ ಫೋನ್, ಒಳ್ಳೆ ಡಿಸೈನ್ ಇರುವಂಥ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ
ಎಸ್ ಡೆಫಿನೆಟ್ಲಿ ನಥಿಂಗ್ ಫೋನ್ 2A ವಿತ್ ಆಫರ್ ಒಂದಿಗೆ 19,000 ಅಲ್ಲ 20,000 ರೂಪಾಯಿ ಸಿಕ್ಕರು ಕೂಡ ಇದು ಒಳ್ಳೆ ಡೀಲ್ ಆಗುತ್ತೆ. ಡೆಫಿನೆಟ್ಲಿ ಈ ಫೋನ್ ನೀವು ಚೂಸ್ ಮಾಡ್ಕೋಬಹುದು. ಆದರೆ ಯಾವ ಸ್ಮಾರ್ಟ್ ಫೋನ್ಸ್ಗಳಿಗೆ ಲೈಕ್ ತುಂಬ ದಿನಗಳಿಂದ 2-3 ವರ್ಷಗಳ ಹಿಂದೆ ಇವಾಗ 15,000 10,000 20,000 ಎಲ್ಲ ಪ್ರೈಸ್ ಡ್ರಾಪ್ ಆಗಿದೆ ಅಂತಂದರೆ ದಯವಿಟ್ಟು ಅಂಥ ಫೋನ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬಿಡಿ. ಅದರ ರೀಸೇಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಫೋನ್ಸ್ಗಳು ಹೊಸದಾಗಿರಲಿ ಪ್ರೈಸ್ ಡ್ರಾಪ್ ಆಗಿರಲಿ ಒಳ್ಳೆ ಡೀಲ್ ಸಿಗ್ತದೆ ಅಂತಾರೆ. ಡೆಫಿನೆಟ್ಲಿ ಆ ಫೋನ್ಸ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಡಿಸಲ್ಲಿ ನೆಕ್ಸ್ಟ್ ಬಜೆಟ್ ಕ್ಯಾಟಗರಿ ಬರುತ್ತೆ. ನಿಮ್ಮ ಬಜೆಟ್ ಏನಾದ್ರು ಸ್ಟ್ರಿಕ್ಟ್ಲಿ 18,000 ರೂಪಾಯಿ ಹಿಡ್ಕೊಂಡು 21,000 ರೂಪಾಯಿ ಅಂತಂದರೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ಗಳು ಸಿಗುತ್ತೆ. ಮೊದಲಿಂದ ನನಗೆ ಇಷ್ಟ ಆಗಲಿಲ್ಲ ಅದು ವಿವೋ T3 Pro, ಇದನ್ನ ಬಿಟ್ಟಿದ್ರೆ ನಾರ್ಡ್ C4 ಲೈಟ್. ಈ ಸ್ಮಾರ್ಟ್ ಫೋನ್ ಅಂತಂದ್ರೆ ಇದೇ ಪ್ರೈಸ್ ನೋಡೋಕೆ ಸಿಗುತ್ತೆ. ಬಟ್ ನನಗಿಲ್ಲಿ ಬೆಸ್ಟ್ ಮತ್ತೊಂದು ಒಳ್ಳೆ ಆಪ್ಷನ್ ಅನಿಸಿದ್ದು ಅದು ವಿತ್ ಆಫರ್ ಇಂದಿಗೆ ಮಾತ್ರ ಆಯ್ತಾ. ಇದು ಮೋಟೋರೋಲಾ ಎಡ್ಜ್ 50 ಫ್ಯೂಷನ್. ಇದು ಸ್ಟಾರ್ಟಿಂಗ್ ಲಾಂಚ್ ಆಗಿತ್ತು 25,000 ರೂಪಾಯಿಗೆ ಸಿಗ್ತಾ ಇತ್ತು. ಅದಾದ ತಕ್ಷಣ 23,000 ರೂಪಾಯಿಗೆ ಸಿಕ್ತು. ಇದು ಇವಾಗ ಮತ್ತೆ ವಿತ್ ಆಫರ್ ಮತ್ತು ಕೆಲವೊಂದು ಡೀಲ್ಸ್ಗಳೊಂದಿಗೆ ಬರೋಬ್ಬರಿ 20,000 ರೂಪಾಯಿ ನೋಡೋಕೆ ಸಿಗ್ತದೆ. ಈ ಪ್ರೈಸ್ ರೇಂಜಲ್ಲಿ ಡೆಫಿನೆಟ್ಲಿ ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಯಾವುದೇ ಇರೋದಿಲ್ಲ. ಈ ಸ್ಮಾರ್ಟ್ ಫೋನಲ್ಲಿ ನಿಮಗೆ 6.7 ಇಂಚಸ್ ಇರುವಂಥ POLED 140 ಫೋಟೋಸ್ನ 16 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಜೊತೆಗೆ ಗುರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ತುಂಬ ಕಲರ್ಫುಲ್ ಡಿಸ್ಪ್ಲೇನ ಒಳಗೊಂಡಿದೆ. ಜೊತೆಗೆ IP68 ವಾಟರ್ ರೆಸಿಸ್ಟೆಂಟ್ ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ 15 5G ಬ್ಯಾಂಡ್ಸ್ಗಳೊಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಚಿಪ್ಸೆಟ್ ಅಲ್ಲಿ ಒಳ್ಳೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಮಾಡ್ಕೋಬಹುದು. 828 ಮತ್ತೆ 8250 2-3 ರ್ಯಾಮ್ ವೇರಿಯಂಟ್ಸ್ ಆಪ್ಷನ್ಸ್ ನ ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆ 50 ಮೆಗಾ ಪಿಕ್ಸೆಲ್ ನ ಸೋನಿ ಸೆನ್ಸರ್ ಒಂದಿಗೆ 13 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ಮತ್ತು 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಸೊ ಇದರಂತ ಎಕ್ಸ್ಪೀರಿಯನ್ಸ್ ಯೂಸೇಜ್ ಫೋಟೋಸ್ಗಳು ಎಲ್ಲ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಬೆಸ್ಟ್ ಪಾರ್ಟ್ 5,000 mAh ಬ್ಯಾಟರಿ ಒಂದಿಗೆ 68 ವ್ಯಾಟ್ ನ ಪವರ್ ವಿತ್ ಬಾಕ್ಸ್ ಅಂತ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನೀವೇನಾದ್ರು ಮೋಟೋ ಇಷ್ಟ ಪಡ್ತಿದ್ದೀರಾ 20,000 ರೂಪಾಯಿಗೆ 22-23,000 ರೂಪಾಯಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಹುಡುಕ್ತಿದ್ರೆ ಅಂದರೆ ಡೆಫಿನೆಟ್ಲಿ ಇದನ್ನ ನೀವು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಆ ರೇಂಜಿಗೆ ಇರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಇಡಿಸಲ್ಲಿ ನೆಕ್ಸ್ಟ್ ಕ್ಯಾಟಗರಿಲಿ ಮತ್ತೆ ಪೂರ್ಣ ನೀವಂದ್ರು 2-3,000 ರೂಪಾಯಿ ಜಾಸ್ತಿ ಮಾಡ್ತೀನಪ್ಪ ಅಂತಂದರೆ ಎಸಲಿ 3 ಬೆಸ್ಟ್ ಆಪ್ಷನ್ಸ್ಗಳಿದೆ. 3 ಸ್ಮಾರ್ಟ್ ಫೋನ್ಸ್ಗಳು ತನ್ನದೇ ಆದ ಒಂದು ವ್ಯಾಲ್ಯೂವನ್ನು ಒಳಗೊಂಡಿದೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಪೋಕೋ F6. ಇದು ರೂಪಾಯಿ 24,000 ರೂಪಾಯಿಗೆ ನೋಡೋಕೆ ಸಿಗ್ತಾ ಇತ್ತು. ಬಟ್ ಡೀಲಲ್ಲಿ ಕೇವಲ 22,000 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಎರಡನೇದಾಗಿ ಐಕ್ಯೂ Z9S Pro. ಇದು 25,000 ರೂಪಾಯಿಗೆ ಲಾಂಚ್ ಆಗಿ ಒಂದು 15 ದಿವಸ 20 ದಿವಸ ಮೇ ಬಿ ಆಗಿರ್ಬೋದು. ಬಟ್ ಇಲ್ಲಿ ಸ್ಟಿಲ್ ಮತ್ತೆ ಆಫರ್ ಒಂದಿಗೆ 22-23,000 ರೂಪಾಯಿ ನೋಡೋಕೆ ಸಿಗ್ತಾ ಇದೆ. ಇನ್ನು ಮೂರನೇದಾಗಿ ಮೋಟೋರೋಲಾ ಮೋಟೋ ಎಡ್ಜ್ ನಿಯೋ ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ಕೂಡ ಅದರ 24,000 ರೂಪಾಯಿಗೇನೋ ವಿತ್ ಆಫರ್ ಒಂದು ಎಲ್ಲಿಗೆ ನೋಡೋಕೆ ಲಾಂಚ್ ಆದಾಗ ನೋಡೋಕೆ ಸಿಕ್ಕಿತ್ತು. ಬಟ್ ಇದಿವಾಗ ಮತ್ತೆ ಪುನಃ 1,000 ರೂಪಾಯಿ ಹಾಕ್ಬಿಟ್ಟು 23,000 ರೂಪಾಯಿಗೆ ಸಿಗ್ತಾ ಇದೆ. ನೋಡಿ, ನಾನು ನಿಮ್ಮನ್ನ ಜಾಸ್ತಿ ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ನೀವೇನಾದ್ರು ಗೇಮರ್ ಇದ್ದೀರಲ್ಲ, ಈಗ ಗೇಮಿಂಗಲ್ಲಿ ಸಾಕಾಗಿರ್ಬೇಕು, ಬೆಂಕಿ ಇರಬೇಕಪ್ಪ ನಮ್ಮ ಫೋನಪ್ಪ ಅಂತಂದರೆ ಪೋಕೋ F6 ಏನಿದೆ ಇದು ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಹೆವಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಜೊತೆಗೆ 50 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನು ಕೊಡ್ತಾ ಇದ್ದಾರೆ. ಓಕೆ ಕ್ಯಾಮ್ರಾ ಇದೆ. ಬಾಕಿ ಇದರಲ್ಲಿ ಆಮ್ಲೆಡ್ ಡಿಸ್ಪ್ಲೇ 828 ಮತ್ತು 256 GB ಯೊಂದಿಗೆ ತುಂಬ ಒಳ್ಳೆ ಆಪ್ಷನ್ ಕೊಡ್ತಾ ಇದ್ದಾರೆ. ಚಾರ್ಜಿಂಗ್ ಅಡಾಪ್ಟರ್ ಎಲ್ಲ ನೋಡೋಕೆ ಸಿಗ್ತದೆ. ಬಟ್ ಇದು ಡೆಡಿಕೇಟೆಡ್ಲಿ ಗೇಮಿಂಗ್ ಸಲುವಾಗಿ ಮಾತ್ರ. ಕ್ಯಾಮ್ರಾ ಓಕೆ ಇದನ್ನ ಬಿಟ್ಟರೆ ಉಳಿದಂಥ ಪರ್ಫಾರ್ಮೆನ್ಸ್ ಮತ್ತು ಯೂಸೇಜ್ ಎಕ್ಸ್ಪೀರಿಯನ್ಸ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಬಟ್ ಗೇಮಿಂಗಲ್ಲಿ ಬೆಂಕಿ. ಇನ್ನು ಆಲ್ರೌಂಡರ್ ಹುಡುಕ್ತಿದ್ದೀರಪ್ಪ ಅಂದರೆ ಇಲ್ಲಿ ಐಕ್ಯೂ Z9S Pro ಬರುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ತುಂಬ ಪ್ರೀಮಿಯಂ ಡಿಸೈನ್ ಇದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಚಿಪ್ಸೆಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಪಡ್ಕೋಬಹುದು. 828 GB ಆಪ್ಷನ್ನ ಕೊಡ್ತಾ ಇದ್ದಾರೆ. 5,500 mAh ಬ್ಯಾಟರಿಯೊಂದಿಗೆ 80 ವ್ಯಾಟ್ನ ಪವರ್ ಕೊಡ್ತಾ ಇದ್ದಾರೆ. ಅದು 20-21,000 ಬಜೆಟಲ್ಲಿ ನಿಜವಾಗ್ಲೂ ಒಳ್ಳೆ ಡೀಲ್ ಕೆಲಸ ಮಾಡುತ್ತೆ. ಅದರ್ವೈಸ್ ಇದು ಆಲ್ರೌಂಡರ್ ಫೋನ್ ಅನ್ನೋದಕ್ಕೆ ನನಗೆ ಡಿಸೈನ್ ಸಖತ್ತಾಗಿ ಅನಿಸ್ತು. ಇದರಿಂದ OIS ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ. ಅದು ಸೋನಿ ಸೆನ್ಸರ್ ಇದೆ. ಪೋರ್ಟ್ರೇಟ್ ಫೋಟೋಸ್ಗಳೆಲ್ಲ ಸಖತ್ತಾಗಿ ಬರುತ್ತೆ. ನೀವು ಆಲ್ರೌಂಡರ್ ಬ್ಯಾಟರಿ, ಕ್ಯಾಮ್ರಾ ಮತ್ತು ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಒಂದಿಗೆ ಒಳ್ಳೆ ಫೋನ್ ಹುಡ್ತಿದ್ರೆ ಅಂದರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ಈ ಮೂರಲ್ಲಿ ಇದು ಸ್ವಲ್ಪ ನನಗೆ ಬೆಟರ್ ಅಂತ ಅನಿಸ್ತು. ಇನ್ನು ಮೂರನೇದಾಗಿ ಮೋಟೋರೋಲಾ ಎಡ್ಜ್ 50 ನಿಯೋ ಸ್ಮಾರ್ಟ್ ಫೋನ್. ಸೊ ಇದರಲ್ಲಿ ಒಂದು ಕಮ್ಮಿ ಏನಪ್ಪ ಅಂತಂದರೆ ಇದರಲ್ಲಿ ಬ್ಯಾಟ್ರಿ ಲೈಫ್ ಒಂದು ಕಮ್ಮಿ ಇದೆ. ಇದನ್ನ ಬಿಟ್ವಿ ಅಂತಂದರೆ ಹೆವಿ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಈ ಫ್ಲ್ಯಾಟ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಅದು LTPO ಪ್ಯಾನಲ್ ಕೊಡ್ತಾ ಇದ್ದಾರೆ. ಇರುವಂಥ ಕಲರ್ಸ್ಗಳಾಗಿರಲಿ, ವಿವಿಂಗ್ ಆ್ಯಂಗಲ್ಸ್ಗಳು ಮತ್ತು ಬ್ರೈಟ್ನೆಸ್ ಕೂಡ ಸಖತ್ತಾಗಿದೆ. 810H ಮಿಲಿಟರಿ ಗೇಟ್ ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. IP68 ನೋಡ್ತಾ ಇದ್ವಿ. 14 5G ಬ್ಯಾಂಡ್ಸ್ಗಳಿದೆ ಮತ್ತು ಡುವಲ್ ಸ್ಟೀರಿಯೋ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸ್ನ ಕೊಡ್ತಾ ಇದ್ದಾರೆ. ಓವರಾಲ್ ಇರುವಂಥ ಎಕ್ಸ್ಪೀರಿಯನ್ಸ್, ಕ್ವಾಲಿಟಿ, ವೈರ್ಲೆಸ್ ಚಾರ್ಜಿಂಗ್ 15 ವ್ಯಾಟಿಂದ ಫಾಸ್ಟ್ ಚಾರ್ಜ್ ಆಗುತ್ತೆ ಮತ್ತು 68 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಅಂತ ಕೊಡ್ತಿದ್ದಾರೆ. ಅದರ್ವೈಸ್ ಪರ್ಫಾರ್ಮೆನ್ಸಲ್ಲಿ ಕೂಡ ಈ ಸ್ಮಾರ್ಟ್ ಫೋನ್ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಸೊ ಡೆಫಿನೆಟ್ಲಿ ನಾನು ಇದನ್ನು ಟೆಸ್ಟ್ ಮಾಡಿರೋ ಪ್ರಕಾರ, ರಿವ್ಯೂ ಮಾಡಿರೋ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಕಾಂಪ್ಯಾಕ್ಟ್ ಮತ್ತು ಲೈಕ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುವಂಥ ಇನ್ ಹ್ಯಾಂಡ್ ಫೀಲ್ ಎಲ್ಲ ಸಖತ್ತಾಗಿದೆ. ಸೊ ಡೆಫಿನೆಟ್ಲಿ ಕಾಂಪ್ಯಾಕ್ಟ್ ಫೋನ್ ಹುಡುಗೋರಿಗೆ ಮತ್ತು ಬ್ಯಾಟ್ರಿ ಬಗ್ಗೆ ಸ್ವಲ್ಪ ನನಗೆ ಓಕೆ ಇರಲಿಯಪ್ಪ ಅನ್ನೋರು ಲೈಕ್ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಬಟ್
ಬ್ಯಾಟ್ರಿ ಯೂಸರ್ಗೆ ಔಟ್ಡೋರ್ ಹೋಗ್ತಾನೆ, ಜಾಸ್ತಿ ಹೊರಗೆ ಟ್ರಾವೆಲ್ ಮಾಡ್ತಾರೆ ಅಂಥವ್ರಿಗೆ ತೊಗೋಬೋದು. ಬಟ್ ಜಾಸ್ತಿ ನಾನು ಮನೇಲೇ ಇರ್ತೀನಿ, ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತೀನಿ, ನನಗೆ ನಡೆಯತ್ತಪ್ಪ ಅನ್ನೋರು ಡೆಫಿನೆಟ್ಲಿ ಇದನ್ನು ಕೂಡ ಚೂಸ್ ಮಾಡ್ಕೋಬೋದು. ವೈರ್ಲೆಸ್ ಮತ್ತು 68 ಪಿಕ್ ಆಗಿ ಚಾರ್ಜ್ ಕೂಡ ಆಗುತ್ತೆ. ಎಸ್, ಈ ಮೂರಲ್ಲಿ ನನಗೆ ಸ್ವಲ್ಪ ಬೆಟರ್ ಅನಿಸಿದ್ದಂತಂದರೆ ಐಕ್ಯೂ ZNS Pro. ಬಟ್ ಇದರಲ್ಲಿ ಏನೊಂದು ಎಕ್ಸ್ಪೀರಿಯನ್ಸ್ ಇದೆ, ಇದಕ್ಕಿಂತ ಬೆಟರ್ ನನಗೆ ಈ ಫೋನಲ್ಲಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡ್ತು ಮತ್ತು ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಬೇರೆ ಬೇರೆ ಫೀಚರ್ಸ್ಗಳನ್ನ ಕೊಡಿದ್ದಾರೆ. ಅದನ್ನ ನಾವು ಈ ಬೇರೆ ಯಾವುದೇ 3ನೇ 4ನೇ ಆಪ್ಷನ್ಸ್ಗಳಿಗೆ ನೋಡಿಲ್ಲ, ಪೋಕೋ ಗೇಮಿಂಗ್ ಮಾತ್ರ. ಬಟ್ ಇಲ್ಲಿ ಸ್ವಲ್ಪ ನಾನೇ ಕನ್ಫ್ಯೂಸಿನ್ ಆಯಿತಾ. ಸೊ ನಿಮ್ಮ ರಿಕ್ವೈರ್ಮೆಂಟ್ಸ್ಗಳೇನಿದೆ ನೋಡಿ, ನಿಮ್ಗೆ ಆಲ್ರೌಂಡರ್ ಬೇಕಂದರೆ ಇದನ್ನ ತೊಗೊಳ್ಬೋದು. ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಇರಲಿ, ನನಗೆ ಬೆಂಕಿ ಫೋನ್ ಇರಬೇಕಪ್ಪ ಅಂದರೆ ಎಸ್, ಈ ಫೋನ್ ಬೆಸ್ಟ್ ಆಪ್ಷನ್ ಇದೆ. ಎರಡಿಸಲ್ಲಿ ನೆಕ್ಸ್ಟ್ ಬಜೆಟ್ ಕಡೆಗೆ ಬರುತ್ತೆ, ಅದು 25ರಿಂದ 27 ಸಾವಿರ ರೂಪಾಯಿಗೆ ಒಂದು ಫ್ಲಾಗ್ಶಿಪ್ ಸಿರೀಸಲ್ಲಿರುವಂತಾನೆ ಫೋನ್ ನೋಡೋಕೆ ಸಿಗುತ್ತೆ. ಅದಕ್ಕೂ ಮುಂಚೆ ನಿನ್ನೆ ನನಗೊಬ್ಬರು ಕಮೆಂಟ್ ಮಾಡಿದ್ರು, ಲೈಕ್ ನೀವು 5ರಿಂದ 15 ಸಾವಿರ ರೂಪಾಯಿಗೆ ಲೈಕ್ ತುಂಬ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ರಿ, ಬಟ್ ಅದರಲ್ಲಿ ಯಾವುದೇ ಸ್ಯಾಮ್ಸಂಗ್ ಫೋನ್ ಏನಕ್ಕೆ ಆ್ಯಡ್ ಮಾಡಿಲ್ಲ ಅಂತ ಕೇಳಿದ್ರು. ಡೆಫಿನೆಟ್ಲಿ ನನ್ನ ಪ್ರಕಾರ ಸ್ಯಾಮ್ಸಂಗ್ ಫೋನ್ಸ್ಗಳು ಲೈಕ್ 15,000 ರೂಪಾಯಿ ತನಕ ಅಥವಾ 17,000 ರೂಪಾಯಿ ತನಕ ನನಗೆ ಎಸ್ ಓಕೆ ಫೋನ್ಸ್ಗಳನ್ನ ನೋಡ್ಕೊಂಡ್ವಿ. ಇದುವರೆಗೆ ನಾನು M-Series ಫೋನ್ಸ್ಗಳು ಸ್ಯಾಮ್ಸಂಗ್ ಬಜೆಟ್ ಕ್ಯಾಟಗರಿ ಬಿಟ್ಟರೆ ನನಗೆ ಉಳಿದಿರುವಂಥ ಈ A-Seriesಲ್ಲಿ 20,000 ರೂಪಾಯಿ ಮೇಲೇ ಚೆನ್ನಾಗಿರುತ್ತೆ. ಹೀಗಾಗಿ ನನಗಲ್ಲಿ ಲಿಸ್ಟಲ್ಲಿ ಯಾವುದೊಂದು ಪರ್ಫೆಕ್ಟ್ ಫೋನ್ಸ್ಗಳು ಅಂತ ಅನಿಸಲಿಲ್ಲ. ಹೋಪ್ಫುಲಿ ಮುಂದಿನ ವರ್ಷ ಬಜೆಟಲ್ಲಿ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ವರ್ಷ ಡೆಫಿನೆಟ್ಲಿ ನಾನು ಸಜೆಸ್ಟ್ ಮಾಡ್ತೀನಿ. ಅದರ್ವೈಸ್ ಸ್ಯಾಮ್ಸಂಗ್ ಫೋನ್ಸ್ಗಳು 20,000 ಮೇಲೆ ನೋಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ಮತ್ತೊಂದು ಫ್ಲಾಗ್ಶಿಪ್ ಡೀಲೇ ಸಿಗ್ತಾ ಅಂತ ಹೇಳ್ಬೋದು. ಈ ಸ್ಯಾಮ್ಸಂಗ್ ಅವರ S23 FE ರೂಪಾಯಿ 50,000 ರೂಪಾಯಿ, ಕೆಲವೊಂದು ಟೈಮ್ 60,000 ರೂಪಾಯಿ ಕೂಡ ಇದು ಆಫರಲ್ಲಿ ನೋಡೋಕೆ ಸಿಗ್ತಾ ಇತ್ತು. ಬಟ್ ಇದಿವಾಗ ಜಸ್ಟ್ 27,000 ರೂಪಾಯಿಗೆ ಸಿಗ್ತಾ ಇದೆ. ಎಷ್ಟೊಂದು ಕ್ರೇಜಿ ಪ್ರೈಸ್ ಆಫ್ ಇದೆ. ಸೊ ಡೆಫಿನೆಟ್ಲಿ ಸ್ಯಾಮ್ಸಂಗ್ ಲವರ್ಸ್ ಏನಿದ್ರೆ ಈ ಡೀಲ್ನ ಮಾತ್ರ ಮಿಸ್ ಮಾಡ್ಕೋಕೆ ಹೋಗ್ಬಿಡಿ. ಇದು ನಿಮಗೆ ಕಾರ್ಡ್ ಆಫರ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಫರ್ ಒಂದಿಗೆ ಕೂಡ 27,000 ರೂಪಾಯಿ ನೋಡೋಕೆ ಸಿಗ್ತಾ ಇರ್ಬೋದು. ಬಟ್ ಇದು ಮಾತ್ರ ಕ್ರೇಜಿ ಡೀಲ್ ಇದೆ. ಕಂಪ್ಲೀಟ್ಲಿ ಇನ್ ಹ್ಯಾಂಡ್ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಸೈಡಿಗೆಲ್ಲ ಅಲ್ಯೂಮಿನಿಯಂ ಫ್ರೇಮ್ನ ಕೊಡ್ತಾ ಇದ್ದಾರೆ. 6.4 ಇಂಚಸ್ ಇರುವಂಥ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ, ತುಂಬ ಬ್ರೈಟರ್ ಮತ್ತು ಸಖತ್ತಿರುವಂಥ ಕಲರ್ಸ್ಗಳನ್ನ ನೋಡ್ತಾ ಇದ್ವಿ. ಜೊತೆಗೆ IP68 ವಾಟರ್ ಜೊತೆಗೆ ಹಿಂದಿನ ಭಾಗ 50 ಮೆಗಾ ಪಿಕ್ಸೆಲ್ ಪ್ಲಸ್ 12 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಫ್ರಂಟ್ ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನ ಕೊಡ್ತಾರೆ. ಸೊ ಫ್ರಂಟ್ ಮತ್ತು ರಿಯಲ್ ಎರಡೂ ಕಡೆ ನೀವು 4K 30 fps ಮತ್ತು 60 fps ಒಂದಿಗೆ ಅಲ್ಟ್ರಾ ವೈಡ್ ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಒಟ್ಟಾರೆ ಏನಿದ್ರು ಸ್ಯಾಮ್ಸಂಗ್ ಅವರಿದ್ದಾರೆ ಮತ್ತು ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಡೀಲ್. ಅದು ಹಳೆ ಫೋನಲ್ಲಿ ಬಟ್ ಒಂದು ಒಳ್ಳೆ ಬ್ರ್ಯಾಂಡೆಡ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಡೆಫಿನೆಟ್ಲಿ ಇದು 27,000 ಅಲ್ಲ, 28-29,000 ರೂಪಾಯಿ ಸಿಕ್ಕರು ಕೂಡ ಎಸೆದು ಸಖತ್ತಾಗಿರುವಂಥ ಡೀಲ್. ಸ್ವಲ್ಪ ಇದರಲ್ಲಿ ಹೀಟಿಂಗ್ ಇಶ್ಯೂ ಇದೆ ಅಂತ ನಾನು ಕೇಳಕ್ಕೆ ಬಯಸಿದೆ. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಈ ಬುಟ್ಟಿಗೆ ಕೈ ಹಾಕಿ. ಎರಡಿಸಲ್ಲಿ ನೆಕ್ಸ್ಟ್ ಆಪ್ಷನ್ಸ್ಗಳು ಬರುತ್ತೆ. ನಿಮ್ಮ ಬಜೆಟ್ ಸ್ಟ್ರಿಕ್ಟ್ಲಿ 27ರಿಂದ 28,000 ರೂಪಾಯಿ ಇಷ್ಟೇ ಇದೆಯಪ್ಪ ಅಂದರೆ ಎಸ್, ನಾನು ವಿತ್ ಆಫರ್ ಒಂದಿಗೆ ಈ ಡೀಲ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಬರುತ್ತೆ OnePlus Nord 4. ಎಸ್, ಇದು ತುಂಬ ಪ್ರೀಮಿಯಂ ಡಿಸೈನ್ ಅಂತ ಫೋನ್ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇದನ್ನ ಬಿಟ್ಟು ಅಂತಂದರೆ ನಿಮಗೆ Realme GT6 5G ಫೋನ್ ಕೊಡೋ ಸಿಗುತ್ತೆ. ಇದು ಕೂಡ ಒಳ್ಳೆ ಡೀಲ್ಸ್ ಒಂದಿಗೆ ಒಳ್ಳೆ ಸ್ಪೆಸಿಫಿಕೇಶನ್ ಒಳಗೊಂಡಿದೆ. ಬಟ್ ಮಾರ್ಕೆಟ್ ಇದ್ರ ಬಗ್ಗೆ ಅಷ್ಟೊಂದು ಹೈಪ್ ಹುಟ್ಟಿಲ್ಲ. ಬಟ್ ನೀವು Realme ಇಷ್ಟಪಡ್ತಿದ್ದೀರಾ ಅಂತಂದ್ರೆ ಮಾತ್ರ ನಾನು ನಿಮ್ಮ ಫೋನ್ನ ಸಜೆಸ್ಟ್ ಮಾಡಿದ್ದೀನಿ. ಸೊ ಮೊದಲು ಈ OnePlus ಫೋನ್ ಬಗ್ಗೆ ತಿಳ್ಕೊಂಡು ಕಂಪ್ಲೀಟ್ಲಿ ಮೆಟಲ್ ಬಾಡಿ ಇದೆ, ತುಂಬ ಪ್ರೀಮಿಯಂ ಡಿಸೈನ್ ಹೊಂದಿದೆ ಮತ್ತು ಒಂದು ಬ್ರ್ಯಾಂಡ್ ಫೀಲ್ ಎಕ್ಸ್ಪೀರಿಯನ್ಸ್ ಇದೆ. ಇದರಲ್ಲಿ 6.74 ಇಂಚಸ್ ಇರುವಂಥ ಫುಲ್ HD+ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಸೋನಿ ಸೆನ್ಸರ್ ಒಂದಿಗೆ 256 GB ಮತ್ತು 16 GB ರ್ಯಾಮ್ ವೇರಿಯಂಟ್ ಕೂಡ ಏನೋ ಈ ಫೋನಲ್ಲಿ ಆಪ್ಷನ್ ನೋಡೋಕೆ ಸಿಗ್ತಾ ಇದೆ. ಇದನ್ನ ಬಿಟ್ಟರೆ 5,500 mAh ಬ್ಯಾಟರಿ ಒಂದಿಗೆ 100 ವ್ಯಾಟ್ನ ಪವರ್ ಟ್ರೈ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಿದ್ದಾರೆ. ಸೊ ಎಸ್, ಓವರ್ ಆಲ್ ಇದರಲ್ಲಿ ಒಳ್ಳೆ 5G ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬ್ಯಾಟ್ರಿ ಕೂಡ ಚೆನ್ನಾಗಿದೆ, ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಬಟ್ ಸ್ವಲ್ಪ ಬೆಲೆ ಜಾಸ್ತಿ ಅಂತ 32,000 ಅನ್ಕೊಂಡಿದ್ವಿ. ಬಟ್ 28,000 ರೂಪಾಯಿಗೆ ವಿತ್ ಡೀಲ್ ನೋಡೋಕೆ ಸಿಗ್ತದೆ. ಸೊ ಡೆಫಿನೆಟ್ಲಿ ಈ ಪ್ರೈಸ್ ರೇಂಜಲ್ಲಿ ಇದು ಬೆಂಕಿ ಫೋನ್ ಆಗುತ್ತೆ. ಬಟ್ OnePlus ಸ್ವಲ್ಪ ಇವಾಗ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ. ಸ್ವಲ್ಪ ಯೋಚನೆ ಮಾಡಿ. ಬಟ್ ಎಲ್ಲ ಫೋನ್ಸ್ಗಳು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಆಬ್ವಿಯಸ್ಲಿ ಸ್ಪೆಸಿಫಿಕೇಶನ್ ಇದೆ, ನಾನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಹೋಪ್ಫುಲಿ ಮುಂದಿನಕ್ಕೆ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಲೈಕ್ ಅವಾಗ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡಿ. ಬಟ್ ಸ್ಟಿಲ್ ನನಗೆ ಈ ಫೋನ್ ತುಂಬ ಇಷ್ಟ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಜನ ಯಾವ್ದು ಚೂಸ್ ಮಾಡ್ಕೊಳ್ತಾರೆ ಇದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು Realme GT6 ಹೋದ್ವಿ ಅಂತಂದರೆ ಇದ್ರಲ್ಲಿ ಕೂಡ ಅಷ್ಟೇ 6.7 ಇಂಚಸ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ನ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ಕೂಡ 8 ಮತ್ತು 16 GB ವೇರಿಯಂಟ್ ಒಂದಿಗೆ 14 5G ಬ್ಯಾಂಡ್ಸ್ಗಳನ್ನ ಕೊಡ್ತಾ ಇದ್ದಾರೆ. 5,500 mAh ಬ್ಯಾಟ್ರಿ ಒಂದಿಗೆ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ Realme ಫೋನ್ಸ್ಗಳಲ್ಲಿ ಅದು ಹತ್ರ 30,000 ರೂಪಾಯಿ ಮೇಲೇನು ಹೋಗಬಾರ್ದಿತ್ತು. 27-28 ಹುಡುಕ್ತಿದ್ರೆ ಅಂದರೆ ಎಸ್, ಇದು ವಿತ್ ಆಫರ್ ಒಂದಿಗೆ ಇವೆಲ್ಲ ನೋಡೋಕೆ ಸಿಗ್ತಾ ಇದೆ. ಸೊ 27-28 ಸಿಗ್ತಂದ್ರೆ ಡೆಫಿನೆಟ್ಲಿ Realme ಇಷ್ಟಪಡ್ತೀರಾ ಅಂತ ತೊಗೊಳ್ಬೋದು. ಬಟ್ OnePlus ಕೂಡ ಒಂದು ಬೆಟರ್ ಆಪ್ಷನ್
ಆಗ್ಬೋದು. ಇನಿಷಿಯಲಿ ನಮ್ಮ ಕೊನೆಯ ಕ್ಯಾಟಗರಿ ಬರುತ್ತೆ ಎಕ್ಸಾಕ್ಟ್ಲಿ ನನ್ನ ಬಜೆಟ್ ಗುರು 30,000 ರೂಪಾಯಿ ಅಥವಾ ಸ್ವಲ್ಪ 1,000 ರೂಪಾಯಿ ಹೆಚ್ಚು ಕಮ್ಮಿ ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಮತ್ತು ನಾನು ಒಂದೇ ಫೋನ್ ಹೇಳ್ತಾ ಇದ್ದೀನಿ, ಅದು ಮೋಟೋರೋಲಾ ಎಡ್ಜ್ 50 Pro 5G ಸ್ಮಾರ್ಟ್ಫೋನ್. ಈ ಸ್ಮಾರ್ಟ್ಫೋನ್ ನಿಜವಾಗ್ಲೂ ತುಂಬ ಒಳ್ಳೆ ಡಿಸೈನ್ ಒಳಗೊಂಡಿದೆ. ಇದು ವೆಗನ್ ಲೆದರ್ ಡಿಸೈನ್ ತೊಗೊಂಡು ಬರ್ತಾ ಇದ್ದಾರೆ ಮತ್ತು ತುಂಬ ಮಲ್ಟಿಪಲ್ ಕಲರ್ ಆಪ್ಷನ್ಸ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ HDR 2000 ನಿಟ್ಸ್ನ 6.7 ಇಂಚಸ್ ಇರುವಂಥ POL ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದ್ರ ಜೊತೆಗೆ IP68 ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ ಮತ್ತು Gorilla Glass 5 ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಚಿಪ್ಸೆಟ್ನೊಂದಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೋಬಹುದು. 14ರಿಂದ 15 5G ಬ್ಯಾಂಡ್ಸ್ಗಳು ಸಿಗ್ತಾ ಇದೆ. ಡೇ ಟು ಡೇ ಯೂಸೇಜ್ ಅಂತೂ ಬಿಟ್ಬಿಡಿ, ಗೇಮಿಂಗಲ್ಲಿ ಕೂಡ ಈ ಸ್ಮಾರ್ಟ್ಫೋನ್ ಗೇಮಿಂಗ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಇದನ್ನ ಬಿಟ್ಟು ಅಂತಂದರೆ 50 ಮೆಗಾಪಿಕ್ಸೆಲ್ನ OIS ಸೆನ್ಸರ್ ಮತ್ತು 10 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಸೆನ್ಸರ್ನೊಂದಿಗೆ 13 ಮೆಗಾಪಿಕ್ಸೆಲ್ನ ಅಲ್ಟ್ರಾ ಮತ್ತು ಮ್ಯಾಕ್ರೋ ಸೆನ್ಸರ್ ಕೊಡ್ತಿದ್ದಾರೆ. ಇನ್ ಫ್ರಂಟಲ್ಲಿ ಕೂಡ ಅಷ್ಟೇ 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ಎರಡೂ ಕ್ಯಾಮ್ರಾದಲ್ಲಿ ಒಳ್ಳೆ ಕ್ವಾಲಿಟಿ ಫೋಟೋಗಳೊಂದಿಗೆ 4K ರೆಕಾರ್ಡ್ ಮಾಡುತ್ತೆ ಮತ್ತು ಸ್ಟೆಬಲೈಸೇಷನ್ ಕೂಡ ತುಂಬ ಒಳ್ಳೆ ಆಪ್ಷನ್ಸ್ಗಳಿದೆ. ಇನ್ನು ಕೊನೆಯದಾಗಿ ಬ್ಯಾಟ್ರಿ 4,500 mAh ಬ್ಯಾಟರಿಯೊಂದಿಗೆ 68 ವ್ಯಾಟ್ನ ಪವರ್ ಇತ್ತು ಬಾಕ್ಸ್ ಜೊತೆ ಕೊಡ್ತಾರೆ. ಸ್ವಲ್ಪ ಬ್ಯಾಟ್ರಿ ಲೈಫ್ ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಲ್ಲಿ ಅದು 33,000 ರೂಪಾಯಿಗೆ ಲಾಂಚ್ ಇರುವಂಥ ಫೋನ್ ವಿತ್ ಆಫರಿಂದಿಗೆ ನಿಮಗೆ 30,000 ರೂಪಾಯಿ ನೋಡೋಕೆ ಸಿಗ್ತದೆ ಅಂದರೆ ಡೆಫಿನೆಟ್ಲಿ ಈ ಫೋನ್ನ ಕೂಡ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಬಟ್ ಸ್ವಲ್ಪ ನೀವು ಬ್ಯಾಟ್ರಿ ಜಾಸ್ತಿ ಎಕ್ಸ್ಪೆಕ್ಟ್ ಕೊಡ್ತಿದ್ರೆ ಅಂದರೆ ಇದರಲ್ಲಿ ನಾನು ಯೂಸ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬೇಗ ಡೌನ್ ಆಗೋದಕ್ಕಿಂತ ಸ್ವಲ್ಪ ನಿಮ್ಗೆ ಒಂದು ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸಲ್ಲಿ ಸ್ವಲ್ಪ ಕಮ್ಮಿ ಫೀಲ್ ಆಗುತ್ತೆ. ಅದರ್ವೈಸ್ ಇದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ನೊಂದಿಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಒಂದಿಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಹೌದು ಫ್ರೆಂಡ್ಸ್, ಇದಷ್ಟು ನಾನು ಟೆಸ್ಟ್ ಮಾಡಿರೋ ಪ್ರಕಾರ, ನಾನು ರಿವ್ಯೂ ಮಾಡಿರೋ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇವು ನನ್ನ ಪ್ರಕಾರ ಬೆಸ್ಟ್ ಸ್ಮಾರ್ಟ್ಫೋನ್ಸ್ಗಳಿದೆ. ಹೋಪ್ಫುಲಿ ನಿಮ್ಮ ಯೋಚನೆ ಮತ್ತು ನಿಮ್ಮ ರಿಸರ್ಚ್ ಪ್ರಕಾರ ನೀವು ನೋಡಿರೋ ಪ್ರಕಾರ ಕೆಲವೊಂದು ಫೋನ್ಸ್ಗಳು ಇದರಲ್ಲಿ ಇರಕ್ಕಿಲ್ಲ ಅಥವಾ ಇರ್ಬೋದು ಅಥವಾ ನಾನು ಹೇಳಿರೋದೆಲ್ಲ ಕರೆಕ್ಟ್ ಅಂತ ನಿಮ್ಗೆ ಅನಿಸಿರ್ಬೋದು. ಸೊ ಡೆಫಿನೆಟ್ಲಿ ನಿಮಗೆ ಏನು ಅನಿಸುತ್ತೆ, ನೀವು ಯಾವ ಒಂದು ಬೆಸ್ಟ್ ಫೋನ್ ಮತ್ತು ಹೇಗೆ ತೊಗೊಳ್ತಿದ್ದೀರಾ, ಎಲ್ಲಿ ರಿಸರ್ಚ್ ಮಾಡ್ತಿದ್ದೀರಾ, ಏನೆಲ್ಲ ತಿಳ್ಕೊತಿದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದೇ ರಿಲೇಟೆಡ್ ಕ್ವಶನ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಷ್ಟು ನನ್ನ ಪ್ರಾಮಾಣಿಕ ಅನಿಸಿಕೆ ಇರ್ತಿದೆ. ಯಾವುದೋ ಸ್ಪಾನ್ಸರ್ಡ್ ಇಲ್ಲ, ಇದು ಯಾವುದು ಅದು ಯಾವುದು, ನಾನು ಏನೂ ಕನ್ಫ್ಯೂಸ್ ಮಾಡಲ್ಲ. ಏನಿದ್ದರೆ ನಾನು ನಿಮಗೆ ಸ್ಟ್ರೇಟ್ ಫಾರ್ಡ್ ಆಗಿದ್ದೀನಿ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ.